ಎಲ್ಲರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗ್ ಪೈಪಿಂಗ್ ಬ್ಲೌಸ್ನ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಅದನ್ನು ಫುಲ್ ತೋರ್ಸೋಕ್ಕಾಗಿಲ್ಲ, ವಿಡಿಯೋ ತುಂಬ ಲೆಂತ್ ಆಗೋಯ್ತು. ಅದೇ ರೀತಿ ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಹುಕ್ಸ್ ಪಟ್ಟಿ, ಆಮೇಲೆ ಈ ಆರ್ಮೋಲ್ ಅಟ್ಯಾಚ್ ಮಾಡೋದು, ಸ್ಲೀವ್ಸ್ ಅಟ್ಯಾಚ್ ಮಾಡೋದು ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಪ್ಯಾಚ್ ವರ್ಕ್ ಬ್ಲೌಸ್ ಕಸ್ಟಮರ್ ಕಳಿಸಿದ್ದಾರೆ, ಅದನ್ನು ಯಾವ ಥರ ಕಟ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಪ್ಯಾಚ್ ವರ್ಕ್ ಇದೆ, ತುಂಬ ಡೀಪ್ ಇರುತ್ತೆ, ಒಂದೇ ಒಂದು ಹುಕ್ಸ್ ಬರುತ್ತೆ. ಅದನ್ನು ಎಷ್ಟು ಶೋಲ್ಡರ್ ಇಟ್ಕೊಂಡು ಕಟ್ ಮಾಡಬೇಕು, ಶೋಲ್ಡರ್ ಬರ್ತೀರಾ ಈ ಪ್ಯಾಚ್ ವರ್ಕ್ ಬ್ಲೌಸ್ ಅನ್ನೋದು ತೋರಿಸ್ಬೋದು. ಅದೇ ರೀತಿ ಫ್ರೀಸಸ್ ಕಟ್ಟಿದೆ, ಮತ್ತು ಅದನ್ನು ಸ್ಟಿಚಿಂಗು ತೋರಿಸ್ಕೊಡ್ತೀನಿ. ಯಾವ ಥರ ಸ್ಟಿಚ್ ಮಾಡಬೇಕು ಬರೀ ಪ್ಯಾಚ್ನ ಅಂತ ಹೇಳ್ಬಿಟ್ಟು ಬ್ಯಾಕಲ್ಲಿ ತೋರಿಸ್ಕೊಡ್ತೀನಿ. ಶೋಲ್ಡರ್ ಡ್ರೂಪಿಂಗ್ ಆಗ್ದಿರ ಯಾವ ಥರ ಕಟ್ ಮಾಡೋದು ಅಂತ. ಕಟ್ ಮಾಡೋದು ಅರ್ಧ ಇರುತ್ತೆ, ಸ್ಟಿಚಿಂಗು ಇನ್ನು ಅದರಲ್ಲೇ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೇಳ್ದಂಗೆ ಡಿಸೈನ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀವಿ. ಅಳತೆ ಬ್ಲೌಸ್ ಕೊಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀವಿ. ಇದು ನಾವು ಲಾಸ್ಟ್ ಟೈಮ್ ನಾವೇ ಹೊಲ್ಕೊಟ್ಟಿರೋಂಥ ಬ್ಲೌಸ್. ಇದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. ಡಿಸೈನ್ ಪ್ಯಾಚ್ ವರ್ಕ್ ಮಾಡಿಕೊಟ್ಟಿದ್ವಿ, ಅದೇ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಲೀವ್ಸ್ ಮಾತ್ರ ಸ್ವಲ್ಪ ಉದ್ದ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ನ ಈ ಥರ ಡಬಲ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಲೆಂತ್ 1 ಇಂಚ್ ಎಕ್ಸ್ಟ್ರಾ ಇಲ್ಲಿದ್ದಾರೆ. ಆ ಡಿಸೈನ್ನ ಫೋಟೋದಲ್ಲಿರೋ ಡಿಸೈನ್ನ ನೋಡಿ ಈ ಥರ ಬರ್ಕೊಂಡಿದ್ದೀನಿ ನಾನು ಪೇಪರಲ್ಲಿ. ಮೇಲ್ಗಡೆ ರೌಂಡ್ ನೆಕ್ಕು, ಕೆಳಗಡೆ ಡಿಸೈನು. ಈ ಥರ ನಾನು ರೆಗ್ಯುಲರಾಗಿ ಡ್ರಾಯಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ ಬಂದ್ರಿಂದ 10 ಇಂಚ್ ಇದೆ, 1 ಇಂಚ್ ಹೇಳಿದರೆ ಅಂದರೆ 11 ಆಗುತ್ತೆ. 11 ಅಂದರೆ 11 ಕಾಲು, 11.5. ಅರ್ಧ ಇಂಚ್ ಇಲ್ಲೂ ಹೊಲಿಯಕ್ಕೆ ಮಾರ್ಜಿನ್ನು, ಇದು ಹೊಲಿಯಕ್ಕೆ ಮಾರ್ಜಿನ್ನು. ಆರ್ಮೋಲ್ 16 ಇದೆ, ಅದಕ್ಕೆ 3 ಕಾಲು. ಸೇಮ್ ಇದು 3 ಕಾಲು. ಆರ್ಮೋಲ್ ಡೌನ್ 1 ಲೈನು. ಸ್ಲೀವ್ ರೌಂಡದು ಸ್ಲೀವ್ ರೌಂಡು 11 ಇದೆ. 11ಗೆ ಇಲ್ಲಿ ಆರ್ಮೋಲ್ 16 ಇದೆ. 16 ಇದ್ದರೆ 1/4 ಇಂಚ್ ಕಮ್ಮಿ. ಮತ್ತು ಅದು ಆರ್ಮೋಲ್ಗೆ ಸ್ಲೀವ್ ರೌಂಡ್ಗೆ ಲೈನು, ಇದು ಮಾರ್ಜಿನ್ ಲೈನು, ಮತ್ತು ಸ್ಲೀವ್ ಮಾರ್ಕಿಂಗ್ ಅರ್ಧ ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ನೋಡಿ. ಈ ಥರ ಎಸ್ ಶೇಪಲ್ಲಿ ಸ್ಲೀವ್ ಶೇಪ್ ಬರುತ್ತೆ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟು. ಸ್ಲೀವ್ಸ್ ಏನಕ್ಕೆ ಕಟ್ ಮಾಡ್ಕೋಬೇಕು ಅಂತಂದರೆ, ಬ್ಲೌಸು ಆರ್ಮೋಲು ಬ್ಯಾಕ್ ಕಟ್ ಮಾಡಬೇಕಾದ್ರೆ ಆರ್ಮೋಲ್ ಚೆಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ಲೀವ್ಸ್ನೇ ಫಸ್ಟ್ ಕಟ್ ಮಾಡ್ಕೊತೀವಿ ನಾವು. ನೀವು ಬೇಕಂದರೆ ಬ್ಯಾಕನ್ನು ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಪರ್ಫೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಕಟ್ ಮಾಡ್ಕೊಳ್ಳೋದು. ನೋಡಿ, ಸ್ಲೀವ್ಸ್ ಆಯಿತು. ಮತ್ತು ಕಟ್ಕೊಳ್ಬೇಕು. ಮತ್ತು ಇವಾಗ ಬ್ಯಾಕ್ ಎರಡು ಫ್ರಂಟ್ ಬಟನ್ನೇ, ಡಿಸೈನ್ ಮಾತ್ರ ಬ್ಯಾಕ್ ಇರೋದು ಆ ಥರ. ಇವಾಗ ಬ್ಲೌಸ್ ಲೆಂತು ನೋಡಿ, ಈ ಥರ ಪ್ಯಾಚ್ ವರ್ಕೆಲ್ಲ ಮಾರ್ಜಿನ್ ಬಿಡಬೇಕಂತ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು. ನೋಡಿ, ಮಾರ್ಜಿನು 1 ಇಂಚ್ ಮೇಲೆ ಬಿಟ್ಟಿರ್ತೀವಿ ಇಷ್ಟು, ಆವಾಗ ಅಡ್ಜಸ್ಟ್ಮೆಂಟ್ಗೆ ಸರಿ ಹೋಗುತ್ತೆ. ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಲೆಂತ್ 14 ಇದೆ, ಬ್ಯಾಕ್ ಡೀಪ್ 11 ಇದೆ. 14, ಆರ್ಮಲ್ ಡೌನ್ 6, ಬ್ಯಾಕ್ ಡೀಪು, ಸಿಂಗಲ್ ಬಟನ್. ಫೋಟೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಒಂದೇ ಒಂದು ಸ್ವಲ್ಪ ಡೀಪ್ ಬಂದಿದೆ ಅಷ್ಟೇ. ಅದಕ್ಕೇನು ಮಾಡೋಣ, 11.5 ಕೊಟ್ಕೊಳ್ಳೋಣ.
ಇವಾಗ ವೇಸ್ಟ್ ಮಾರ್ಜಿನ್ನು 31 ಇದೆ. 31 ಬ್ಯಾಕ್ ಡಾಟು ಆಯಿತಾ. ಮತ್ತು ಚೆಸ್ಟ್ ಮೆಜರ್ಮೆಂಟ್ ನೋಡಿ, ನಾವು ಬ್ಲೌಸಲ್ಲಿ ಬಾಡಿ ಮೆಜರ್ಮೆಂಟ್ ಒಂದು ಹೇಳಿ ಅಂತಿದ್ದಾರೆ. ಬಾಡಿ ಮೆಜರ್ಮೆಂಟ್ ಬಂದ ತಕ್ಷಣ ಅದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಟಿಂಗು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ, ಖಂಡಿತ ಮಾಡ್ತೀನಿ. ನೋಡಿ ಹಿಂಗೆ ಇಟ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಬ್ಯಾಕಿಂದ 18 ಅಂತ 9 ಒಂದು ಮಾರ್ಕ್, ಇಲ್ಲೊಂದು ಮಾರ್ಕು, ಇಲ್ಲೊಂದು 3ವರೆಗೆ ಹಾಕಿ ಡಿಸೈನ್ ಇದೆ. ಇಲ್ಲಿ 12 ಇಡಿ ಪ್ಯಾಚು ಬರುತ್ತಲ್ಲ, 12 ಇರಲಿ. ಮತ್ತು 12 ಇಟ್ಕೊಂಡ್ಮೇಲೆ ಶೋಲ್ಡರ್ ಇದರಲ್ಲಿ ಎಷ್ಟಿದೆಯೋ ಅಷ್ಟೇ ಇಟ್ಕೋಬೇಕು. ಮತ್ತು ನೆಕ್ ಲೈನ್ ಒಂದು ಮಾರ್ಕು, ಶೋಲ್ಡರ್ಗೆ ಒಂದು ಮಾರ್ಕು, ಬ್ಯಾಕ್ ಡಾಟ್ಗೆ ಇದೊಂದು ಮಾರ್ಕು, ಚೆಸ್ಟು ವೇಸ್ಟ್ಗೆ ಒಂದು ಲೈನು, ಇದೊಂದು ಲೈನು, ಮತ್ತು ಆರ್ಮೋಲು ರೌಂಡು. ಈ ಆರ್ಮೋಲ್ ಚೆಕ್ ಮಾಡೋದಕ್ಕೋಸ್ಕರ ಸ್ಲೀವ್ಸ್ನ ಫಸ್ಟೇ ಕಟ್ ಮಾಡ್ಕೊತೀವಿ ನಾವು. ಮಾರ್ಕೆಲ್ಲ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ ನಮ್ಮದು, ಅಂದರೆ ಪರ್ಫೆಕ್ಟಾಗಿದೆ. ನೆಕ್ಸ್ಟ್ ಕತ್ರಿ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಹುಬಲಿ ಸ್ಲೀವ್ಸು, ಬಸ್ ಸ್ಲೀವ್ಸು ಎಲ್ಲ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಆರ್ಮಲ್ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಪ್ಯಾಚ್ ವರ್ಕ್ನ ಮಾರ್ಕ್ ಮಾಡ್ಕೊಳ್ಳೋದು ಹಿಂಗೆ. ಈ ಥರ ಮಾರ್ಕ್ ಮಾಡಿದ್ಮೇಲೆ ಫಸ್ಟು ನೆಕ್ನ ಮಾರ್ಕ್ ಮಾಡ್ಕೋಬೇಕು ನಾವು. ಇದು ನೆಕ್ಕು. ಇಲ್ಲಿ ಕೆಳಗಡೆನೂ ಶೇಪ್ ಇದೆ ನಮಗೆ. ಶೇಪ್ ಇಷ್ಟು, ಶೇಪ್ನ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ರೆಡಿ ಅಷ್ಟಲ್ಲಿ ಒಂದೇ ಒಂದು ಬಟನ್ ಇಟ್ಟರೆ ಸರಿ ಹೋಗುತ್ತೆ. ಅದು ರೆಡಿ ಆದಮೇಲೆ ಅದು ಎಕ್ಸ್ಪ್ಲೈನ್ ಮಾಡಿ ಒಂದು ಇದು ಮಾಡ್ತೀನಿ ನಿಮಗೆ. ಮತ್ತು ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು, ಇದು ಪ್ಯಾಚ್ ಬಂದರೆ ನಿಮಗೆ ರೆಡಿ ನೋಡಿ. ಈ ಥರ ಇಲ್ಲಿಂದ ಇಲ್ಲಿ ಕರೆಕ್ಟ್ ಹಿಂಗೆ ಪ್ಯಾಚ್ ಬಂದರೆ ಆ ಫೋಟೋದಲ್ಲಿ ಇಲ್ಲಿ ಟೈಯಿಂಗ್ ಕೊಟ್ಟರೆ ಸೇಮ್ ಆ ಫೋಟೋದಲ್ಲೇ ಇರೋ ಥರ ಬರುತ್ತೆ. ಇದನ್ನು ಶಾರ್ಟು ವಿಡಿಯೋ ಮಾಡಿ ನಿಮಗೆ ಇದರಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ರೆಡಿ ಆದಮೇಲೆ ಬ್ಲೌಸ್ದೆಲ್ಲ ಫೋಟೋ ತೆಗೆದು ಹಾಕ್ತೀನಿ, ಶಾರ್ಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತದೆ. ಅದನ್ನು ಒಂದು ವಿಡಿಯೋ ಮಾಡಬೇಕು ಅಂತಂದ್ರೂ ಮಾಡ್ತೀನಿ, ಖಂಡಿತ ಮಿಸ್ ಮಾಡಲ್ಲ. ಯಾವಾಗ ತೋರಿಸ್ಕೊಡ್ತಾ ಇರ್ತೀನಿ ನಾನು ಪ್ರಿನ್ಸಸ್ ಕಟ್ ವಾಟ್ ಮಾಡೋದು ಹೆಂಗೆ ಅಂತ. ಯಾವಾಗೂ ನಾನು ಪೇಪರೆಲ್ಲ ಯೂಸ್ ಮಾಡ್ತೀನಿ ಜಾಸ್ತಿ. ಏನಕ್ಕೆ ಅಂತಂದರೆ ವೇಸ್ಟ್ ಆದರೂ ಪೇಪರ್ ವೇಸ್ಟ್ ಆಗುತ್ತೆ, ಲೈನಿಂಗು ವೇಸ್ಟ್ ಆಗಲ್ಲ. ಇದು ಫ್ರಂಟ್ ಬಟನ್ ಇದೆ, ಅದಕ್ಕೋಸ್ಕರ ಲೂಕ್ಸ್ ಪಟ್ಟಿ ಕಟ್ತೀವಲ್ಲ, ಅದಕ್ಕೆ ಅಷ್ಟು ಎಷ್ಟು ಮಾರ್ಜಿನ್ ಕೊಡ್ತೀವೋ ಅಷ್ಟು ಒಂದು ಮಾರ್ಜಿನ್ನು. ನೆಕ್ಸ್ಟ್ ಅದಾದಮೇಲೆ ಬ್ಯಾಕ್ ಎತ್ಕೊಂಡು ಬ್ಯಾಕ್ ನೆಕ್ ಇಟ್ಕೊಂಡು ಫ್ರಂಟ್ ಮಾರ್ಕ್ ಮಾಡ್ಕೊತೀವಿ. ಇದರಲ್ಲಿ ನಾಟ್ ಲೆಂತ್ಗಳು ನೋಡ್ಕೊತೀವಿ. 9.5 ಫುಟ್, 12.5 ಫುಟ್, 9.5 ಫುಟ್, 12.5, 1 ಇಂಚ್ ಜಾಸ್ತಿ ಕರೆಕ್ಟಾಗಿ ಬರುತ್ತೆ. ಮತ್ತು 1 ಇಂಚ್ ಜಾಸ್ತಿ ಹಿಂಗೆ ಶೇಪಾಗಿ
ಮಾರ್ಕು. ಅದಾದಮೇಲೆ ಇಲ್ಲಿ ಈ ಉಕ್ಸ್ಪಟ್ಟಿಗೆ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಹಾಕ್ತು, ಅದನ್ನು ಎಕ್ಸ್ಟ್ರಾ ಇರೋದು ಯಾವುದೂ ಬಿಡಬಾರ್ದು. ಕಟಿಂಗಿಗೆ ಕನ್ಫ್ಯೂಸ್ ಆಗುತ್ತೆ ನಮಗೆ. ಕಟಿಂಗು ಕ್ಲಾರಿಟಿ ಇರಬೇಕು. ಯಾವುದೇ ಡಿಸೈನ್ ಇರಲಿ, ಡಿಸೈನ್ಗಳು ಫಸ್ಟು ಮಾರ್ಕ್ ನೆಕ್ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಈ ಥರ ಡಿಸೈನ್ ಎಕ್ಸ್ಟ್ರಾ ಡಿಸೈನ್ ಮಾರ್ಕ್ ಮಾಡ್ಕೋಬೇಕು. ನೆಕ್ಕಿನ ಒಳಗಡೆ ಡಿಸೈನ್ಗಳು ಬರಬೇಕು. ಆಮೇಲೆ ನೆಕ್ಕಿನ ಆಚೆ ಬಂದುಬಿಟ್ರೆ ಅದು ಬ್ರಾಡು ಡೀಪು ಜಾಸ್ತಿ ಆ ಥರ ಎಲ್ಲ ಆಗಿಬಿಡುತ್ತೆ. ಫಸ್ಟು ನೆಕ್ ಮಾರ್ಕ್ ಮಾಡ್ಕೋಬೇಕು. ನೆಕ್ ಮಾರ್ಕೊಂಡು ಮಾಡಿದ್ಮೇಲೆ ಪ್ಯಾಚ್ ವರ್ಕ್ನ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿ ಅದ್ರ ಒಳಗಡೆ ಅದು ಬಂದುಬಿಡುತ್ತೆ ನೋಡಿ. ಫಸ್ಟು ನೆಕ್ ಮಾರ್ಕ್ ಮಾಡಿಕೊಂಡೆ, ಅದಾದಮೇಲೆ ಇದು ಮಾರ್ಕ್ ಮಾಡ್ಕೊಂಡು ಅಷ್ಟೇ ಈಸಿ ಆಗಿರುತ್ತೆ. ಮತ್ತು ಇದನ್ನು ತೆಗೆದು ಸೈಡ್ಗಿದೆ. ಇದು ವೀಲ್ ಮಾರ್ಕು. ಮತ್ತು ಹಿಂಗೆ ವೀಲ್ ಮಾರ್ಕು ಪ್ರೆಸ್ ಮಾಡಿಕೊಂಡು ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ನಾವು ಅಡಾಪ್ಟ್ ಮಾಡ್ತೀವಲ್ಲ, ಅದಕ್ಕೆ ಇದೆಲ್ಲ ಶೇಪ್ಗಳನ್ನ ನೀಟಾಗಿ ಮಾಡಿಕೊಂಡ್ರೆ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಈಸಿ ಆಗಿರುತ್ತೆ ನೋಡಿ. ವಿನೇಕು ಪ್ಯಾಚು ಇಲ್ಲಿ ಶೇಪು ಕರೆಕ್ಟಾಗಿ ಬರುತ್ತೆ ಅಷ್ಟೇ. ನೆಕ್ಸ್ಟು ಫ್ರಂಟ್ ಶೇಪು. ಫ್ರಂಟ್ ಶೇಪ್ ಬಂದ್ಬಿಟ್ಟು 1 ಇಂಚು. ಲಾಸ್ಟ್ ಟೈಮ್ ವಿಡಿಯೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಇಂಚು ಶೇಪಾಗಿ ತಗೋಬೇಕು. ಅದನ್ನು ಇದರ ಶೇಪಾಗಿ ಕಟ್ ಮಾಡ್ಕೊಂಡೆ ಫಸ್ಟ್ ಕೆಲಸ. ನೆಕ್ಸ್ಟ್ ಫ್ರಂಟ್ ಡೀಪ್ನ ಹಿಂಗೆ ಮಾಡ್ಕೊಂಡೆ. ಮಾರ್ಕ್ ಮಾಡ್ಕೊಂಡಲ್ಲೇ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಟೇಪಲ್ಲಿ. ಒಂದೊಂದರಲ್ಲಿ ಡೀಪ್ ಹಾಕಿಬಿಡುತ್ತೆ. 7 ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಓಕೆ. 7 ಮೇಲೆ ಬರಬಾರ್ದು. ಅದಾದಮೇಲೆ ಡಾಟ್ ಲೆಂತು. ಅದನ್ನು 13.5 ಇದು ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 4.25, ಆಮೇಲೆ 3 ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ. ಮತ್ತು ಕ್ರಾಸಾಗಿ ಒಂದು ಲೈನು, ಈ ಕಡೆ ಕ್ರಾಸಾಗಿ ಒಂದು ಲೈನು. ಅದನ್ನು ಥರ ಶೇಪಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಹಿಂಗೆ ಇದೆಲ್ಲ ಜಾಸ್ತಿ ಸ್ಪೀಡಾಗಿ ಮಾಡಬೇಕು. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಹೊಲಿಯೋದಲ್ಲೆಲ್ಲ ವಿಡಿಯೋ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿತದೆ. 1 ಅವರ್ ಮೇಲೆ 1 ಅವರ್ ಪ್ಯಾಚ್ ವರ್ಕ್ ಬ್ಲೌಸ್ ಅಂದರೆ 2 ಅವರ್ ಆಗಿಬಿಡುತ್ತೆ. ಬರೀ ಪ್ಯಾಚ್ನ ಬೇಕಂದರೆ ತೋರಿಸ್ಕೊಡ್ತೀನಿ ನಾಳೆ ವಿಡಿಯೋದಲ್ಲಿ. ಇದು ಕಪ್ಸಿದೆ, ಅದಕ್ಕೆ ಡಬಲ್ ಹಾಕ್ಕೊತಾ ಇದ್ದೀನಿ. ಬರೀ ಪ್ಯಾಚ್ ಹೊಲಿಯೋದು ಮಾತ್ರ ತೋರಿಸ್ಕೊಡ್ತೀನಿ ಹಿಂದ್ಗಡೆ ಬ್ಯಾಕ್ ಸೈಡು. ಅದನ್ನು ಮಿಕ್ಕಿದ್ದನ್ನೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಟೈಮು ಸಾಕಾಗಲ್ವಲ್ಲ, ನಮಗೂ ಇಲ್ಲಿ ಕೆಲಸ ಇರುತ್ತೆ. ಅದರಿಂದ ಸರಿ ಬರುತ್ತೆ. ಕಪ್ಸಿದೆ, ಅದಕ್ಕೆ ಡಬಲ್ ಲೈನಿಂಗ್ ಹಾಕ್ಕೊತಾ ಇದ್ದೀನಿ. ಈ ಥರ ಇಟ್ಕೊಂಡು ಇದು ರೆಡಿ ಇರುತ್ತೆ ಯಾವಾಗೂ ನಾವು ಕಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಆ ಕಡೆ ಇನ್ನೊಂದು ಪ್ರಿನ್ಸಸ್ ಕಟ್ ಬರುತ್ತಲ್ಲ, ಅದರಲ್ಲಿ ನಾವು ಎಕ್ಸ್ಟ್ರಾ ಕೊಟ್ಕೋಬೇಕು. ಆವಾಗ ಫ್ರಂಟಲ್ಲಿ ಲೂಸ್ ಬರುತ್ತೆ. ಕರೆಕ್ಟಾಗಿ ಅವ್ರ ಸೈಜ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾವು ಲೂಸ್ ಕೊಟ್ಕೊಂಡು ಅಟ್ಯಾಚ್ ಮಾಡಿದ್ವಿ ಅಂದರೆ ಕರೆಕ್ಟಾಗಿ ಬರುತ್ತೆ. ನಾವು ಹೇಳಿರೋ ಪ್ರಕಾರ ಎಲ್ಲ ಕಡೆ ಎಲ್ಲ ಮೆಜರ್ಮೆಂಟ್ಗಳು ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೊಂಡು ಹೋಗಿದ್ದೀವಿ ಅಂತಂದರೆ ಅದು ಫೈನಲ್ ಆಗಿ ನಿಮ್ಗೆ ಅಷ್ಟೇ ಬಂದ್ಬಿಡ್ತದೆ. ಕರೆಕ್ಟಾಗಿ ನೀವು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಮೆಜರ್ಮೆಂಟ್ ಯಾವ ಥರ ಫಾಲೋ ಮಾಡೋದ್ಮೇಲೆ ಡಿಪೆಂಡ್ ಇರುತ್ತೆ. ಆ ಸೈಜ್ಗೆ ಆ ಶೇಪ್ಗೆ ಅಲ್ಲಿ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಇವಾಗ ಸ್ಲೀವ್ಸ್ ರೆಡಿ ಕಟ್ ಮಾಡ್ಕೊಂಡ್ಮೇಲೆ ಆರ್ಮೋಲು ಬ್ಯಾಕ್ ಕಟ್ ಮಾಡ್ಕೋಬೇಕಾದ್ರೆ ಎಷ್ಟು ಕರೆಕ್ಟಾಗಿ ಬರುತ್ತೆ ಹೇಳಿ, ಹಂಗೆ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊತೀವಿ, ಅದು ಪರ್ಫೆಕ್ಟ್ ಆಗುತ್ತೆ. ಅದೇ ರೀತಿ ಫ್ರಂಟ್ ಮಾರ್ಕ್ ಮಾಡ್ಕೊಂಡು ಫ್ರಂಟ್ ಚೆಕ್ ಮಾಡ್ಕೊಂಡ್ರೆ ಅದಕ್ಕೆ ಬ್ಯಾಕ್ ಕಟ್ ಮಾಡ್ಕೊಂಡು ಬ್ಯಾಕ್ ಮೇಲೆ ಫ್ರಂಟ್ನ ಕಟ್ ಮಾಡ್ಕೊತೀವಿ, ಅದು ಪರ್ಫೆಕ್ಟಾಗಿ ಬರುತ್ತೆ. ಅದೇ ರೀತಿ ಅದನ್ನ ನೋಡ್ಕೊಂಡು ಫ್ರಿಂಜಸ್ ಕಟ್ ಮಾಡ್ಕೊಂಡ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಆಟೋಮೆಟಿಕ್ ಬಂದೇ ಬರುತ್ತೆ. ಅದು ಎಕ್ಸ್ಟ್ರಾ ಬರೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಆಗುತ್ತೆ. ನಾವೇನು ಅದಕ್ಕೆ ಡೌಟ್ ಪಡೋದಂತ ಅದೇನು ಬರೋದಿಲ್ಲ. ಸ್ಲೀವ್ಸ್ ಕರೆಕ್ಟಾಗಿ ಬಂತು ಅಂತೆ, ಬ್ಯಾಕ್ ಆರ್ಮಲ್ ಕರೆಕ್ಟಾಗಿ ಬರುತ್ತೆ. ಚೆಸ್ಟ್ ವೆಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಕರೆಕ್ಟಾಗಿ ಬರುತ್ತೆ. ಅದಾದಮೇಲೆ ಫ್ರಂಟು ಅದು ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಅದು ಸರಿನೇ ಬರುತ್ತೆ.
ಇದು ಪ್ರಿನ್ಸಸ್ ಕಟ್ ಇದೆ, ಅದಕ್ಕೆ 4 ಡಬಲ್ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಅದೇ ಥರ ಸಿಂಗಲ್ ಪೀಸಲ್ಲೇ ಕಟ್ ಮಾಡ್ಕೊಳ್ಳಿ. ಪ್ರಿನ್ಸಸ್ ನಾರ್ಮಲ್ ವಿತೌಟ್ ಪ್ಯಾಚ್ ಇದ್ದರೆ, ಕಪ್ಸ್ ಇದ್ದರೆ. ಇವಾಗ ನೋಡಿ ನನಗೆ ಈ ಸೈಜ್ಗೆ 1.5 ಮುಕ್ಕಾಲು ಸಾಕು ಅನಿಸ್ತು. ಅದನ್ನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಡಾಟ್ ಮಾರ್ಜಿನ್ ಇರುತ್ತಲ್ಲ, ಅದಕ್ಕೆ ಅದನ್ನು ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟ್ ಇದು ಮತ್ತು ಇದನ್ನು ಕಟ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಶೇಪಾಗಿ ಎತ್ಕೊಡ್ತೀನಿ, ಪ್ರಿನ್ಸಸ್ ಕಟ್ ಶೇಪ್. ಲಾಸ್ಟ್ ವಿಡಿಯೋದಲ್ಲೆಲ್ಲ ಇದೆ, ಡೌಟ್ ಕೊಡ್ತೀನಿ. ಹಿಂದಕ್ಕೆ ಇಲ್ಲಿ ಪ್ಯಾಚ್ ವರ್ಕ್ ಕಟ್ ಮಾಡ್ತಾ ಇದೆಯಲ್ಲ, ಅದಕ್ಕೇನು ಡಿಫ್ರೆನ್ಸ್ ಏನು ಬರೋಲ್ಲ. ಫ್ರಂಟಲ್ಲಿ ಏನು ಮೆಜರ್ಮೆಂಟ್ ಇರುತ್ತೋ ಅದು ಆ್ಯಸ್ ಇಟ್ ಈಸ್ ಸೇಮ್ ಬರುತ್ತೆ. ಬ್ಯಾಕ್ ಈಗ ನೋಡಿ ಸರ್, ನಮಗೆ ನೋಡಿ ಬಂದರೆ ಸ್ವಲ್ಪ ಇದನ್ನು ಕಟ್ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಬಂದುಬಿಡುತ್ತೆ. ಇದು ಇವತ್ತಿನ ವಿಡಿಯೋ ನೋಡಿ. ಇದು ಬ್ಯಾಕು, ಅದಾದಮೇಲೆ ಫ್ರಂಟು, ಅದಾದಮೇಲೆ ಪ್ರಿನ್ಸಸ್ ಕಟ್ಟು, ಅದಾದಮೇಲೆ ಸ್ಲೀವ್ಸ್. ಇದು ಇವತ್ತಿನ ವಿಡಿಯೋ. ಇದನ್ನು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರು